ಎಲ್ಲೆಲ್ಲಿ ಅವ್ರು ಸಾಯ್ಲಿಕ್ಕೆ ಹೋಗ್ತಿರ್ತಾರೋ ಹುಟ್ಟಗಳ ಮೇಲೆ ಮಳಗ್ತಂತ ಯಾವ್ದಾದ್ರು ಹಾವು ಬಂದು ಎಲ್ಲೆಲ್ಲಿ ಸಾಯ್ಬೇಕಂತಾರ ಅಲ್ಲೆಲ್ಲಿ ಪವಾಡಗಳು 3 ವರ್ಷಗಳು ಬರ್ತಿದ್ದಿಲ್ಲ, ಒಮ್ಮೊಮ್ಮೆ 5-5 ವರ್ಷಗಳು ಬರ್ತಿದ್ದಿಲ್ಲ. 3-5 ವರ್ಷ ಒಳಗೆ ಕೂಡ್ತಿದ್ರು. ಏನ್ ಸರ್ ಈಗ ಮಾತಮಣಿಕೆ ಶ್ರೀರಾಮನವರು ನಿರಾಹಾರಿಗಳು 75 ವರ್ಷ ನಿರಾಹಾರಿಗಳು. ಅವ್ರು 75ನೇ ವರ್ಷಕ್ಕೆ ಲಿಂಗೈಕ್ಯರಾದ್ರು 86 ವಯಸ್ಸಿಗೆ. ಅಂದ್ರೆ ಅದಕ್ಕೆ ಮುಂಚೆ ಆಹಾರ ತಗೋತಿದ್ರು ಚಿಕ್ಕವ್ರು 9 ವರ್ಷ ತನಕ. ಅದಾದ್ಮೇಲೆ 9 ವರ್ಷ ಆದ್ಮೇಲೆ ಅವ್ರು ಸಂಪೂರ್ಣವಾಗಿ ನಿರಾಹಾರಿ. ಯಾಕೆ ಕಂಪ್ಲೀಟ್ ನಿರಾಹಾರಿ ಆದ್ರು? ನಾವು ಸೈಂಟಿಫಿಕ್ ಆಗಿ ವಿಚಾರ ಮಾಡಬಹುದು, ಆಧ್ಯಾತ್ಮಿಕ ಎರಡೂ ಇತ್ತು. ನನ್ಗನ್ಸೋ ಮಟ್ಟಿಗೆ ನನ್ನ ವೈಯಕ್ತಿಕ ಅಭಿಪ್ರಾಯ, ಅವರು ಮಾತಮಣಿಕೆ ಶ್ರೀರಾಮ್ ಅವರು ಆಧ್ಯಾತ್ಮಿಕವಾಗಿ ಅವರು ಬಿಟ್ಟಿಲ್ಲ. ಅವರು ಕೆಲವು ಸಂಕಟಗಳಿಂದ, ಕೆಲವು ಮನೆಯ ಸಮಸ್ಯೆಗಳಿಂದ ಮತ್ತು ಜೀವನ ಜಿಗುಪ್ಸೆಯಿಂದಲೇ ಅವ್ರು ಈ ರೂಪಾಂತರ. ಈಗ ನೋಡ್ರಿ, ನಾವು ನಿರಾಹಾರಿಯಾಗಿ ಎಲ್ಲರೂ ಇರ್ಬೋದು, ಆದ್ರೆ 3 days ನಾವು ಕಂಟ್ರೋಲ್ ನಲ್ಲಿ ಇರ್ಬೇಕಂತ. ಆ 3 ದಿವಸ ನಾವು ಕಂಟ್ರೋಲ್ ನಲ್ಲಿ ಇದ್ರೆ, ಆಹಾರ ಸೇವಿಸಲಾರ್ದಿದ್ದಾಗ ಆಫ್ಟರ್ 3 days ಆದ್ಮೇಲೆ ನಮ್ಗೆ ಎಷ್ಟು ವರ್ಷಗಳಾದ್ರೂ ಊಟ ಬೇಕಾಗಿಲ್ಲ. ಇದು ಸೈಂಟಿಫಿಕ್ ಆಗಿ ಪ್ರೂಫ್ ಇದೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಯಾವ್ದಾದ್ರು ಮಳೆ ಬಂದಾಗ ತುಫಾನ್ ನಲ್ಲಿ ಯಾರೋ ಒಬ್ರು ಸಿಕ್ಕಾಕೊಂಡ್ರು, ಯಾವ್ದೋ ಗಿಡದಲ್ಲಿ ಸಿಕ್ಕಾಕೊಂಡ್ರು, ಊಟ ಇರಂಗಿಲ್ಲ, ಅವ್ರಿಗೆ ಏನೂ ಇರಂಗಿಲ್ಲ, ಮಲಮೂತ್ರ ವಿಸರ್ಜನೆ ಇದೆ, ಊಟ ಇಲ್ಲದೆ 1 ವಾರ ಗಟ್ಲೆ ಆ ಗಿಡ ಮೇಲೆ ಇರ್ತಾರೆ. NIA ಇವರು ಕಮಾಂಡೋರು ತಗೊಂಡ್ ಬಂದಾಗ ಊಟ ಮಾಡೋ ಇಷ್ಟು ದಿನ ಇದ್ವಿ. ಅದು ಹೇಗೆ ಸಾಧ್ಯ ಆಯ್ತು ಅಂದ್ರೆ, 100 ವರ್ಷಗಳ ನಂತರ ಪ್ರತಿಯೊಬ್ಬ ಮನುಷ್ಯರು ನಾವು ತಿನ್ನುವ ವಸ್ತು ಯಾವುದು? ವಿಕಿರಣ ಅಂತ ಹೇಳಿ ಕಾರ್ಬನ್ ಡೈಆಕ್ಸೈಡ್ ತಿಂತೀವಿ. ಅಂದ್ರೆ ಸೂರ್ಯನ ಕಿರಣಗಳೇ ಕಾರ್ಬನ್ ಡೈಆಕ್ಸೈಡ್. ಆ ಸೂರ್ಯನ ಕಿರಣಗಳ ನೇರವಾಗಿ ಯಾರು ಸೇವಿಸ್ತಾರೋ ಹೊಟ್ಟೆ ಒಳಗಿನ ಧ್ಯಾನದ ಮೂಲಕ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ತಮ್ಮಲ್ಲೇ ಏರ್ಪಡಿಸ್ಕೊಂತಾರೆ. ಅದಕ್ಕೋಸ್ಕರ ಅವ್ರಿಗೆ ಆಹಾರ ಬೇಕಾಗಿಲ್ಲ. ಕೆಲವು ಕಡೆ ಹೇಳ್ತಾರೆ, ಸ್ವಾಮಿಗಳು ಎಲ್ಲರೂ ಸಾಯಂಕಾಲ ಹಂಗ ಹೋದ್ರೆ ಗಾಳಿಯನ್ನ ಸೇವಿಸ್ಕೊಂತಾರೆ, ಸಂಜೀವಿನಿ ಇರ್ತದೆ ಸಾಯಂಕಾಲ ಅಂತ ಹೇಳಿ, ಅದ್ರಿಂದ ಬದುಕುತ್ತಾರೆ ಅಂತ. ಅಮ್ಮವ್ರು ಇದು ಕೋಟಿಲಿಂಗಗಳು ಮಾಡ್ತಿರುವುದು ಅಮ್ಮವ್ರು. ಅಂದ್ರೆ ಅಮ್ಮವ್ರ ಒಂದು ಸಂಕಲ್ಪ ಇದೆ, ಕೋಟಿಲಿಂಗಗಳ ಪ್ರತಿಷ್ಠಾಪನೆ ಮಾಡಬೇಕು ಇಲ್ಲಿ ಅಂತ. ಅದಕ್ಕೆ ಬಹಳಷ್ಟು ಒತ್ತು ಕೊಟ್ಟಿದ್ದಾರೆ ಅಮ್ಮವ್ರು. ಒಂದು ಅಮ್ಮವರು ಸಮಾಧಿ ಆಗಿಂತ ಒಂದು 3 ವರ್ಷ ಆಚ ಕಡೆ ಏನಂದ್ರೆ, ಪ್ರತಿಯೊಬ್ಬರು ಭಕ್ತರು ಸಹ 5,000 ರೂಪಾಯಿ ಆಗಿರ್ಬೋದು, 25,000 ರೂಪಾಯಿ ಆಗಿರ್ಬೋದು, ಮದುವೆ ಕಾರಣಗಳಿಗಾಗಿರ್ಬೋದು, ಹುಟ್ಟ ಹಬ್ಬ ದಿವಸದಲ್ಲಿ ಭಕ್ತರೇ ಸ್ಥಾಪನೆ ಮಾಡಬೇಕು. ಅದಕ್ಕೋಸ್ಕರ ಇವೆಲ್ಲ ಟೋಟಲ್ ಕೋಟಿಲಿಂಗ ಸುತ್ತಮುತ್ತ ಅದೊಂದು ವರ್ಕ್ ನಡೆದ್ರಿ. ಇಲ್ಲಿ ಸರ್, ಈಗ ಅಮ್ಮವರು ತಪಸ್ ಮಾಡ್ತಕ್ಕಂಥ ಸ್ಥಳ ಎಲ್ಲಿ? ಒಳಗದ್ರಿ? ಒಳಗಿದೆ. ಅಮ್ಮವ್ರನು ಧ್ಯಾನನೂ ಇಲ್ಲಿ ಪ್ರಾಬ್ಲಮ್ ಆಗಿದೆ, ಅಮ್ಮವ್ರನು ಲೀನನೂ ಆಗಿದ್ರಿ 2020 ಒಳಗಡೆ ಸರ್. ಲಿಂಗದ ಒಳಗನೆ ಅಮ್ಮವರು ಲೀನ ಆಗ್ಬಿಟ್ಟಿದ್ರು. ಇದು ಮಹಾಸಮಾಧಿ ಅಂತಾರೆ. ಈಗ ಇನ್ನೂ ವರ್ಕ್ ನಡೀತಾ ಇದೆ ಸರ್ ಇಲ್ಲಿ. ಕೋಟಿಲಿಂಗಗಳ ಸ್ಥಾಪನಾ ಸಲುವಾಗಿ ಬಹಳಷ್ಟು ದೊಡ್ಡ ಕೆಲಸ ಸರ್ ಇದು. ಟೋಟಲ್ ರೌಂಡ್ ಆಗಿ ಕೋಟಿಲಿಂಗಗಳು ನಡೀತಾ ಇದೆ. ಈಗ ಈ ಕ್ಷೇತ್ರದಾಗ ಯಾವಾಗ ಸರ್ ಅಮ್ಮವ್ರು ಬಂದು ತಪಸ್ ಮಾಡಕ್ ಶುರು ಮಾಡಿದ್ದು? ಅವ್ರು ಇಲ್ಲಿ ಯಾಕೆ ನೆಲೆಸಿದ್ರು? ಅಮ್ಮವರು ಇಲ್ಲಿ ಬರ್ಲಿಕ್ಕೆ ಕಾರಣ ಅಂದ್ರೆ ಅವ್ರ ಇತಿಹಾಸ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅದ್ರ ಪ್ರಕಾರ ಇನ್ನೂ ಸ್ವಲ್ಪ ವಿಷಯಗಳನ್ನು ಮುಂದೆ ಹೋಗೋಣ, ಕುಂತು ಚರ್ಚೆ ಮಾಡೋಣ. ಇಲ್ಲಿ ಆಕ್ಚುಲಿ ಯಾನಗುಂದಿ ಅಂದ್ರೆ ದೇವಾಲಯಗಳ ತೊಟ್ಟಿಲು ಅಂತ ಅನ್ಬೋದು ಸರ್. ಅಂದ್ರೆ ನಾವು ನೋಡಿಲ್ಲ, ಫಸ್ಟ್ ಗಣಪತಿ ಕೆಳಗೆ, ಗಣಪತಿ ದರ್ಶನ ಆದ ನಂತರ ಇಲ್ಲಿ ಮಹಾಮಂಟಪ ಇದೆ. ದರ್ಶನ ಅಂತಂದ್ರಲ್ಲ ಸರ್, ಒಳಗಡೆ ದರ್ಶನ ಅಂದ್ರೆ ಇದೆ. ಇಲ್ಲೇ ಇಷ್ಟು ಒಂದು 1,000-2,000 ಜನರಿಗೆ, 50,000 ಒಂದು 10-20,000 ಜನರಿಗೆ ದರ್ಶನ ಇಲ್ಲಿಂದ ಆಗ್ತಿತ್ತು. ನಾಗಶೇಷನ ಆಗಲ್ಲ, ಇಲ್ಲಿ ಕುಂತಿದ್ದು ಕೃಷ್ಣನ ಹತ್ರ ನಾಗಶೇಷ ಲಿಂಗ ಅದ ಸರ್. ಅಲ್ಲೇ ದರ್ಶನ ಕೊಡ್ತಿದ್ರು. ಲಿಂಗ ಅಂದ್ರೆ ಆ ಲಿಂಗದಾಗ ಕೂತು ದರ್ಶನ ಕೊಡ್ತಿದ್ರು. ಇಲ್ಲೇ ಬಹಳ ಸರ್ತಿ ಅಮ್ಮವರು ಏನ್ ಮಾಡ್ತಿದ್ರು, ಉಪದೇಶಗಳನ್ನು ನೀಡಿದ್ದು ಇಲ್ಲೇ ಮಾತಾಡ್ತಿದ್ರು. ಅಲ್ಲಿ ಹಿಂದೆ ಬಂದ್ರೆ ಮಾತಾಡ್ತಿದ್ದಿಲ್ಲ. ಇಲ್ಲ, ಯಾವಾಗ ರೇರ್, ಬಹಳಷ್ಟು ಮಾತಾಡಿಲ್ಲ. ಹೆಚ್ಚು ಧರ್ಮೋಪದೇಶ ಮಾಡಿದ್ದು ಮಾತ್ರ ಇಲ್ಲಿ ಹೆಚ್ಚಾಗಿ. ಮತ್ತು ಒಳಗಡೆ ಏನಿದೆ ಅಂತಂದ್ರೆ, ಅಮ್ಮವರು ತಪಸ್ ಮಾಡೋ ಗುಫಾ ಅಂತ ಏನ್ ಗುಹೆ ಒಳಗಡೆ ಇದ್ರೊಳಗಡೆ ಸರ್, ಇದ್ರೊಳಗಡೆ ಧ್ಯಾನ ಮಾಡ್ತಿದ್ರು, ತಪಸ್ ಅನುಷ್ಠಾನ ಮಾಡ್ತಿದ್ರು. 3 ವರ್ಷ ಬರ್ತಿದ್ದಿಲ್ಲ, ಅನುಷ್ಠಾನ ಮಾಡ್ತಿದ್ರು. 3 ವರ್ಷಗಳು ಬರ್ತಿದ್ದಿಲ್ಲ, ಒಮ್ಮೊಮ್ಮೆ 5-5 ವರ್ಷಗಳು ಬರ್ತಿದ್ದಿಲ್ಲ ಧ್ಯಾನಕ್ಕೆ. 3-5 ವರ್ಷ ಒಳಗೆ ಕೂಡ್ತಿದ್ರು. ಯಾರಿಗ ಮಾತಿಲ್ಲ, ಏನಿಲ್ಲ, ಧ್ಯಾನನೇ ಮಾಡ್ತಿದ್ರು, ಅನುಷ್ಠಾನದಲ್ಲಿ ಕುಂತ್ಬಿಡ್ತಿದ್ರು. ಅದೆಂತ ಶಕ್ತಿ ಸರ್? ಅದೇ ಆಧ್ಯಾತ್ಮಿಕದಲ್ಲಿ ಅಷ್ಟು ಶಕ್ತಿ ಇದೆ. ಸೈಂಟಿಫಿಕ್ ನಲ್ಲೂ ನಾವು ಪ್ರೂಫ್ ಮಾಡಬಹುದು. ಶಿವನ ಆರಾಧಕರು, ಓಂ ನಮಃ ಶಿವಾಯ
ಅಮ್ಮವರು ಇಲ್ಲೇ ಎಲ್ರಿಗೆ ದರ್ಶನವನ್ನು ಕೊಟ್ಟು ಬಹಳಷ್ಟು ಪ್ರವಚನಗಳನ್ನು ನೀಡಿದ್ದಾರೆ. ಹ್ಮ್ ಮತ್ತು ಅಮ್ಮವರ ಒಂದು ಸಂಕಲ್ಪ ಪ್ರಕಾರ ಈ ಬೆಟ್ಟದಲ್ಲಿ ಬಹಳಷ್ಟು ದೇವಾಲಯಗಳ ನಿರ್ಮಾಣ ಆಗಿದೆ. ಹ್ಮ್ ಎಲ್ಲಾ ಕಡೆ ಇರ್ತದೋ ಗೊತ್ತಿಲ್ಲ, ಆದ್ರೆ ವೆಂಕಟರಾಮ ಅಮ್ಮ ಅವರು ತಮ್ಮ ಕೈಯಾರ ಸ್ಥಾಪನೆ ಮಾಡಿರ್ತಕ್ಕಂಥ ದೇವಾಲಯಗಳು ಯಾವ ಸರ್? ಇದು ಶಿವಲಿಂಗ. ಇದು 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 ಶಿವಲಿಂಗ, ಪರಮಾತ್ಮನ ಗುಡಿ. ಫಸ್ಟ್ ಅಮ್ಮವರು ಬೆಟ್ಟಕ್ಕೇರಿದ ಮೇಲೆ ಧ್ಯಾನ ಮಾಡಿದ ನಂತರ ಅವರಿಗೆ ಗುಡಿ ಕಟ್ಟಬೇಕೆಂಬ ಸಂಕಲ್ಪ ಬಂದಾಗ ಫಸ್ಟ್ ಈ ಬೆಟ್ಟನೇ ಯಾಕೆ ಚೂಸ್ ಮಾಡಿದ್ರು ಅಮ್ಮವರು ಅಂತೇಳಿ ಹೇಳ್ತೀನಿ. ಇದು ಇತಿಹಾಸ ನಾ ಹೇಳಿನಲ್ಲ, ಮೊದಲಿಗೆ ಎಲ್ಲಾ ಜಿಗುಪ್ಸೆದಿಂದ ಪ್ರಾರಂಭ ಆಗಿದ್ದು, ಜಿಗುಪ್ಸೆ ನಂತರ ಆಧ್ಯಾತ್ಮಿಕವಾಗಿ ಪರಿವರ್ತನೆ ಆಗಿದ್ದಾರೆ ಅಂತ ಅನ್ನಬಹುದು. ಇದೆಲ್ಲ ನಾವು ಕುಂತಲ್ಲ ಒಂದ್ ಕಡೆ ಹೇಳೋಣ. ಈ ಗುಡಿಯನ್ನ ಫಸ್ಟ್ ಅಮ್ಮವರು ಸ್ವತಃ ತಾವೇ ಕೆಲಸ ಮಾಡ್ಕೊಂತ ಧ್ಯಾನ ಮಾಡ್ಕೊಂತ ಅಂಬಾಭವಾನಿ ಗುಡಿ ಇದೆ. ಎಲ್ಲಾ ಗುಡಿಗಳು ಎಲ್ಲಾ ದೇವತೆ ನಾವು ಇಲ್ಲೇ ಯನವದಿ ಬಂದ್ರೆ ಎಲ್ಲಾ ದೇವರುಗಳ ದರ್ಶನ ಪಡ್ಕೊಳ್ಬಹುದು. ಇನ್ನೊಂದು ಕೆಳಗಡೆ ಅಯ್ಯಪ್ಪ ಸ್ವಾಮಿ ಗುಡಿ ಕಟ್ತಾರೆ ಅಂತೂ ಇತ್ತು, ಏನಾಯ್ತೋ ಗೊತ್ತಿಲ್ಲ. ಆದ್ರೆ ಸರ್ ಇಲ್ಲೇನ್ ಸರ್ ಕಾರು ಅಮ್ಮವರು ಬಳಕೆ ಮಾಡಿರುವಂತ ಅಂದ್ರೆ ಅಮ್ಮವ್ರು ಎಲ್ಲಾದ್ರೂ ಹೋಗ್ತಿದ್ರು ಅಂದ್ರೆ ಒಂದೆರಡು ಸರ್ತಿ ಹೋಗಿದ್ದಾರೆ ಅವರು ಇಡೀ ಜೀವನದಾಗ. ಎರಡೇ ಸರಿ ಇಲ್ಲ, ಬಳಸತ್ತು ರೇರ್ ಒಂದು 4-5 ಸರ್ತಿ ಹೋಗಿರ್ತಾರೆ. ಗುರುಮಿಟ್ಕಲ್ಗೂ ಹೋಗಿದ್ದಾರೆ ಏನ್ ಸರ್, ಮತ್ತೆ ಆನಂತರ ಶ್ರೀಶೈಲಂಗೆ ಹೋಗಿದ್ದಾರೆ. ಈ ಕಾರ್ ಇಲ್ಲಿಂದ ಶ್ರೀಶೈಲಕ್ಕೆ ಇದು ಇತ್ತೀಚೆಗೆ ಶಾಬಾದ್ಗೆ ಹೋಗಿದ್ರು. ಈ ಹೊಸ ಕಾರ್ಡ್ ಇದು ಇನೋವಾ ಅದ, ಇದು ಮೆಟಾಡೋರ್ ಅದ. ಹೌದು, ಇದು ಮೊದಲು ಯೂಸ್ ಮಾಡ್ತಿದ್ರು. ಶ್ರೀಶೈಲಕ್ಕೆ ಹೋಗಿ ಬಂದಿದ್ದಾರೆ, ಶಾಬಾದ್ಗೆ ಹೋಗಿ ಬಂದಿದ್ದಾರೆ ಆಂಧ್ರದಲ್ಲಿ. ಮತ್ತೆ ಇದು ಸಹ ಅಷ್ಟೇ ಸರ್, ಮೊನ್ನೆ ಶಾಬಾದ್ಗೆ ಹೋಗಿದ್ರು 2019 ನಲ್ಲಿ. ಅದೇ ಲಾಸ್ಟ್. ಇದು 2 ಸರ್ತಿ ವಾಹನಗಳ ಬಳಕೆ ಮಾಡೋದ್ರಿಂದ ಯಾರು ಬಳಕೆ ಮಾಡಬಾರ್ದು ಅಂತೇಳಿ ಇದು ಎಕ್ಸಿಬಿಷನ್ ಇಟ್ಟಾರೆ, ಪ್ರದರ್ಶನ. ಅಮ್ಮವ್ರು ಬಳಸಿದ ಯಾರು ಬಳಸಬಾರ್ದು ಅಂತೇಳಿ. ಈ ವೆಂಕಟರಮಣ ಟೆಂಪಲ್ ಆಗ್ಬೇಕಾದ್ರೂ ಒಂದು ಇತಿಹಾಸ ಇದೆ. ಅಮ್ಮವ್ರು ಹೇಳ್ತಿರ್ತಾರೆ, ಅದ್ರ ಕನಸಿನಲ್ಲಿ ಅಮ್ಮವರು ಧ್ಯಾನದಲ್ಲಿ ಇದ್ದಾಗ ವೆಂಕಟರಾಮನವರೇ ಹಾದು ಹೋಗ್ತಿದ್ರಂತೆ. ಅವರ ಬಾಲ್ಯದ ಜೀವನ. ಮಂಜುಶ್ರೀ ಅಮ್ಮನವರು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಿನ ಮಲ್ಲಾಬಾದ ಗ್ರಾಮದಲ್ಲಿ 1934 ಜುಲೈ 27ರಂದು ಆಶಮ್ಮ ಮತ್ತು ಬುಗ್ಗಪ್ಪ ಅವರ ದಂಪತಿಗಳಿಗೆ 4ನೇ ಮಗುವಾಗಿ ಜನಿಸಿದರು. ಅಂದ್ರೆ ಅವ್ರಿಗಿಂತ ಮುಂಚೆ ಮುಗ್ಲಪ್ಪ ಅಂತೇಳಿ, ಅಂದ್ರೆ ಅಣ್ಣ ಜ್ಞಾನೇಶ್ವರ್ ವರ್ಸಸ್ ಅಲಿಯಸ್ ಜ್ಞಾನೇಶ್ವರ್, ಆಶಮ್ಮ ಅಂದ್ರೆ ವರ್ಸಸ್ ಗುಣಸುಂದರಮ್ಮ ಅಂತೇಳಿ, ಮತ್ತು ಬುಗ್ಗಮ್ಮ ಅಂತೇಳಿ, ಮತ್ತು 4ನೇ ಮಗುವೆ ಮಾತಾ ಮಂಜುಶ್ರೀ ಅಮ್ಮವರು. ಬಡ ಕುಟುಂಬ. ಮಾತಾ ಮಂಜುಶ್ರೀ ಆಶಮ್ಮ ಬುಗ್ಗಪ್ಪ ಅವರು ಬಡ ಕುಟುಂಬದಲ್ಲೇ ಜೀವಿಸುತ್ತಿದ್ರು. ಕೂಲಿ ನಾಳಿ ಕೆಲಸ ಮಾಡಿ ಸಣ್ಣ ಗುಡಿಸಿನಲ್ಲೇ ವಾಸಿಸುತ್ತಿದ್ರು. ಅಂತ ಸಂದರ್ಭದಲ್ಲಿ 4ನೇ ಮಗು ಬೇಡ ಆಗಿತ್ತು ಆಶಮ್ಮ. ಯಾಕಂದ್ರೆ ಈ 3 ಜನ ಮಕ್ಕಳಿಗೆ ಪಾಲನೆ ಮಾಡೋದು ಬಹಳ ಕಷ್ಟಕರವಾಗಿತ್ತು ಆ ಸಮಯದಲ್ಲಿ, ಬರಗಾಲ ಸಮಯದಲ್ಲಿ. ಅಂತ ಸಮಯದಲ್ಲಿ 4ನೇ ಮಗು ಬೇಡ ಅಂತ ಹೇಳಿ ತಾಯಿ ಏನ್ ಮಾಡ್ತಿದ್ವಿ ಅಂತಂದ್ರೆ ಆ ಭ್ರೂಣವನ್ನ ತೆಗಿಸ್ಬೇಕಂತ ಹೇಳಿ ಎಷ್ಟೋ ಸರ್ತಿ ಆಹಾರ ಇಲ್ಲದೆ ಊಟ ಮಾಡ್ಲಾರ್ದೆ ಹಂಗೆ ಬಿಡುತ್ತಿದ್ವಿ. ಅದೇ ರೀತಿ ಬಳೆಗಳನ್ನು ಸಹ ಕುಟ್ಟಿ ಪುಡಿ ಮಾಡ್ಕೊಂಡು ಅದನ್ನ ಸೇವಿಸ್ತಿದ್ಲಂತೆ ಮಗು ಸಾಯಿಲ್ಲ. ಅಂದ್ರೆ ಒಂಥರ ಮಗುವಿನ ತಾಯಿಯೇ ಒಬ್ಬ ಮೊದಲ ಗುರು ಆಗಿರ್ಬೋದು ಮಾತಾ ಮಂಜುಶ್ರೀ. ಯಾಕಂದ್ರೆ ಅಮ್ಮವರೇ ಆ ಮಗು ಸಾಯ್ಬೇಕಂತ ಬಯಸ್ತಿದ್ವಿ, 4ನೇ ಮಗು ಬೇಡ ಅಂತ. ಹುಟ್ಟಿದ ಮೇಲೂ ಸಹ ಆ ಮಗು ಎಲ್ಲಿ ಬಿದ್ದದೋ ಏನ್ ಮಾಡ್ತಿದ್ವು ಅಂತನೂ ಕೇರೆ ಮಾಡ್ತಿದ್ವಿ. ಅಂದ್ರೆ ಬಡತನ ಅದಕ್ಕೋಸ್ಕರ ಆ ಮಗು ಬೇಡವಾದ ಮಗು ಆಗಿತ್ತು, ಹೋರೆ ಆಗಿತ್ತು. ಇದರಿಂದ ಆ ಮಗು ಹೇಗಾದ್ರೂ ಇರ್ಲಿ ಅಂತೇಳಿ ಅದ್ರ ಬಗ್ಗೆ ಕೇರೆ ಮಾಡ್ತಿತ್ತು, ಎಲ್ಲಿ ಬೀಳ್ತಿತ್ತು, ಏನ್ ಮಾಡ್ತಿತ್ತು. ಇದು ಊರ್ನು ಸಹ ಊಟ ಮಾಡ್ತಿದ್ದಿಲ್ಲ. ಸೈಂಟಿಫಿಕ್ ಆಗಿ ಡಾಕ್ಟರ್ ನಾಗಲೋಟ ಮತ್ತೆ ಹೇಳ್ತಾರೆ, ಯಾವುದೋ ಒಬ್ಬ ಮಗು ತಾಯಿ ಗರ್ಭಿಣಿಯಲ್ಲಿ ಇದ್ದಾಗ 1-2ನೇ ವಾರ ಆದಾಗ ಎಲ್ಲವನ್ನ ಕೇಳ್ಕೊಂತೆ, ಅಬ್ಸರ್ವ್ ಮಾಡ್ತಿರ್ತಾರೆ. ತಾಯಿ ಯಾವ ರೀತಿಯಲ್ಲಿ ವರ್ತನೆ ಮಾಡ್ತಾಳೆ, ತಾಯಿ ಯಾವ ರೀತಿಯಲ್ಲಿ ಇರುತ್ತಾಳೆ, ಮಗು ಸಹ ಅದೇ ರೀತಿಯಲ್ಲಿ ಹುಟ್ಟಿದ ಮೇಲೆ ಅದೇ ರೀತಿಯಲ್ಲಿ ಬೆಳವಣಿಗೆ ಆಗುತ್ತೆ. 5 ವರ್ಷ ತನಕ ಗರ್ಭ ವ್ಯವಸ್ಥೆ 2 ವಾರಗಳ ನಂತರ ಮಗು 5 ವರ್ಷ ಬೆಳೆಯುವ ತನಕ ತಾಯಿಯ ಯಾವ ರೀತಿ ವಾತಾವರಣ, ತಾಯಿ ಯಾವ ರೀತಿ ಬೆಳಿತಾಳೆ, ವರ್ತನೆ ಮಾಡ್ತಾಳೆ, ಮಗುನು ಅದೇ ರೀತಿ ಬೆಳಿತಾಳೆ. ಅಂದ್ರೆ ತಾಯಿನೇ ಜಿಗುಪ್ಸೆ ಮಾಡಿದ್ಲು, ಮಗು ಸಾಯ್ಬೇಕು ಅಂತ, ಮಗು ಇದು ಹಾಕ್ಬಾರ್ದು ಅಂತ. ಹಿಂಗಾಗಿ ಆ ಮಗುನು ಸಹ ಒಂಥರ ಅಳತಿದ್ದಿಲ್ಲ ಅಂತ ಜಾಸ್ತಿ. 9 ವರ್ಷ ತನಕ ಚಿಕ್ಕ ಮಗುವಿನಿಂದ 9 ವರ್ಷ ತನಕ ಹೊಲಗಳಿಗೆ ಹೋಗ್ತಿದ್ಲು, ಕೆಲಸ ಮಾಡ್ತಿದ್ಲು.
ಎಲ್ಲ ಮಾಡ್ತಿದ್ರು. ಮತ್ತು ಫಸ್ಟ್ ಹಾರವನ್ನು ಊಟ ಮಾಡ್ತಿದ್ರು 9 ವರ್ಷದವರೆಗೂ. 9 ವರ್ಷದವರೆಗೆ. ಏನಾಯ್ತು ಅಂತಂದ್ರೆ ಮದುವೆ ಮಾಡಿಸ್ಬೇಕು ಎಂಬ 9 ಚಿಕ್ಕ ಬಾಳೆ ಮದುವೆ ಬಹಳಷ್ಟು ನಡೀತಿದ್ರು. ಅಮ್ಮನಿಗೆ ಸಹ ಒಂದು ಸಂಬಂಧ ನೋಡ್ತಾರೆ ಅವ್ರ ಸೋದರ ಇಲ್ಲಿ ಕೋಟಗಿಯಲ್ಲಿ ಮಾಣಿಕ್ಯಪ್ಪ ಅಂತ ಒಬ್ಬರು ಇದ್ದಾರೆ. ಆ ಸಂಬಂಧ ನೋಡಿದೀನಿ, ಮದುವೆ ಮಾಡಿಸೋಣ ಅಂತ ಹೇಳಿ ಅವರ ಸೋದರತ್ತೆ ಆಗಿರುವಂತ ರಾಮಮ್ಮ ಅವರು, ಅಂದ್ರೆ ಈ ಇವರ ಉಗ್ಗಪ್ಪ ತಂದೆ, ಅವ್ರ ತಂಗಿ ಸಂಬಂಧ ನೋಡ್ಕೊಂಡು ಮದುವೆ ಮಾಡಿದ್ರು. ಆ ಮದುವೆ ಮಾಡಿದ ಕಾನ್ಸೆಪ್ಟ್ ಇಂದಾನೆ ಮಾತಾಜಿ ಅವ್ರು ಏನ್ ಮಾಡಿದ್ರು, ಅವರು ಊಟ ಮಾಡಿ ಬಂದ್ ನನ್ಗೆ ಇದು ಮದ್ವೆಗಳು ಇಷ್ಟ ಇಲ್ಲ. ಮತ್ತು ಚಿಕ್ಕವರಿದ್ದಾಗ್ಲೇನೆ ಅವ್ರಿಗೆ ಸ್ವಲ್ಪ ಆಧ್ಯಾತ್ಮಿಕ ಕಡೆ ಒಲವು ಜಾಸ್ತಿ ಬರ್ತಿತ್ತು. ಅವಾಗ ತಂತಾರಿ ಇವು ಬರ್ತಿದ್ರು, ಸನ್ಯಾಸಿಗಳು, ಸಾಧು ಸನ್ಯಾಸಿಗಳು ಬರ್ತಿದ್ರು. ಮತ್ತು ಕೆಲವರು ಆಧ್ಯಾತ್ಮಿಕವಾಗಿ ಭಜನೆಗಳು ನಡೀತಿದ್ವಲ್ಲ, ಮಾತಾಜಿಯವರು ಆ ಒಲವು ಜಾಸ್ತಿ ಇತ್ತು. ಅಟ್ರಾಕ್ಷನ್ ಅಟ್ರಾಕ್ಷನ್ ಅಂದ್ರೆ ಏನೂ ಗೊತ್ತಿದ್ದಿಲ್ಲ ಮಗುವಿಗೆ, ಅಟ್ರಾಕ್ಷನ್ ಜಾಸ್ತಿ ಇತ್ತು. ಹಿಂಗಾಗಿ ಸಾಧು ಸನ್ಯಾಸಿಗಳ ಸಂಪರ್ಕದಿಂದಲೇ ಅಮ್ಮವರು ಒಂದು ಆಧ್ಯಾತ್ಮಿಕ ಕಡೆ ಒಲವು ಆಗಿರ್ಬಹುದು. ಇನ್ನು ಈ ಮದ್ವೆ ಕಾನ್ಸೆಪ್ಟ್ ಬಂದಾಗ ಮಾತಾಜಿ ಜಿಗಿಸು ಮಾಡ್ತಾರೆ, ನಾನು ಮದ್ವೆ ಅದಕ್ಕೋಸ್ಕರ ಊಟನೇ ಮಾಡೋದು ಬಿಟ್ಬಿಡ್ತಾರಂತೆ ಅಮ್ಮವ್ರು. ಸ್ವಲ್ಪ ಅವಾಗ ಅಮ್ಮವ್ರೆ ಸ್ವಲ್ಪ ಇದು ಬೈದು ಏನಾದ್ರು ತುಪ್ಪ ಅಥವಾ ಮೊಸರಿಂದ ಅನ್ನ ತಿನ್ಸಿದ್ರೆ ವಾಂತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಂದ್ರೆ ಬಾಡಿ ಅದಕ್ಕೆ ಅಡ್ಜಸ್ಟ್ ಆಗಿತ್ತು, ಉಪವಾಸ ಇರುತ್ತೆ. ಬಹಳಷ್ಟು ನಾನು ಸಾಯ್ಬೇಕು ಯಾಕೆ ಇರೋಣ ಅಂತ. ಮತ್ತು ಚಿಕ್ಕಂದಿನಲ್ಲೇ ಸಾವಿನ ಆಟ ಆಡ್ತಿದ್ಲಂತೆ. ಯಾಕಂದ್ರೆ 9 ವರ್ಷದೊಳಗ ಎದಕ್ಕೆ ಅಂದ್ರೆ ಅವರು ಎತ್ತುಗಳನ್ನ ಕರ್ಕೊಂಡು ದನ ಕರುಗಳನ್ನ ಅಡವಿಗೆ ಹೋದಾಗ ಹಾಗೇನಾಯ್ತು ಅಂತಂದ್ರೆ ಅಮ್ಮವರು ದನ ಎತ್ತುಗಳನ್ನ ಆ ಕಡೆ ಬಿಟ್ಟು ಅಲ್ಲೇ ಒಂದು ಲಿಂಗವನ್ನು ಮಾಡ್ತಿದ್ರಂತ. ಲಿಂಗ ಪೂಜೆ ತಂಗಡಿ ಹಾಕಂತಿರ್ತಾವಲ್ಲ ಅವಳು ತಂದು ನೈವೇದ್ಯ ಅಂತೇಳಿ ಅರ್ಪಿಸ್ತಿದ್ರು. ಅವ್ರೆ ಅಮ್ಮವ್ರು ಸ್ವಯಂವಾಗಿ ಮಾಡ್ತಿದ್ರು. ಸುಮ್ಮನೆ ಒಂದು ಲಿಂಗ ಮಾಡೋದು, ಪೂಜೆ ಮಾಡೋದು, ಹೂವು ಅರ್ಪಿಸೋದು, ಅಲ್ಲಿ ಇರ್ತಾವಲ್ಲ ಹುಲ್ಲು ಗಡ್ಡಿಗಳಂತ ಪೂಜೆ ಮಾಡಿಸೋದು, ಇದು ಮಾಡ್ತಿದ್ರು. ಮತ್ತು ತಮ್ಮ ಮಕ್ಕಳಿಗೆಲ್ಲರಿಗೆ ಆಟ ಆಡೋರಿಗೆ ಏನ್ ಹೇಳ್ತಿರಂತ, ಸಾವಿನ ಆಟ ಆಡೋಣ ಅಂತ. ಸಾವಿನ ಆಟ ಮಕ್ಕಳೆಲ್ಲರೂ ಹಂಚ್ಕೊಂಡು ಹೋಗ್ತಿದ್ರಂತೆ. ಸಾಯಂಕಾಲ ಆದ ತಕ್ಷಣ ಅದು ಅಮ್ಮವರು ಒಂದು ಇದು ಏನಂತಾರ ಕೋಣ ಇತ್ತು, ಆ ಕೋಣದ ಮೇಲೆ ಏರ್ಕೊಂಡು ಬರ್ತಿದ್ರಂತ. ಇದು ಇತಿಹಾಸ ನಾವು ತಿಳ್ಕೊಂಡ ವಿಷಯ, ನಾವು ಮಲ್ಲಬಾದ್ಗೆ ಹೋದಾಗ ಗೊತ್ತಿರುವಂತ ವಿಷಯ. ಈ ರೀತಿ ಅವರು ನಿಧಾನವಾಗಿ ಅವರು ಮದುವೆ ಎಂಬ ಪ್ರಸ್ತಾಪನೆ ಬಂದಾಗ ಅವರು ಹಾರವನ್ನ ತ್ಯಾಗಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಮನೆಯಲ್ಲಿ ಎಷ್ಟೋ ಜನ ಬೈತಾರೆ, ಬೈದವರು ಸಹ ಮನೆಯಲ್ಲಿ ಏನ್ ಮಾಡ್ತಾರೆ, ಜಬರ್ದಸ್ತಿಯಿಂದ ಮದುವೆ ಮಾಡಿ ಕೊಡ್ತಾರೆ. ಅವಾಗ್ಲೂ ಅಮ್ಮವ್ರು ಅಲ್ಲಿ ಇರ್ಲಿಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೋಸ್ಕರ ಏಕಂಬರೇಶ್ವರಿ ಅಂತ ಒಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿಂದ ಹಿಡ್ಕೊಂಡ್ ಬರ್ತಾರೆ, ಏನಂತ ದೆವ್ವ ಪಿಚಾಸಿಗಳು ಹಿಡಿದಾರೇನೋ ಅಮ್ಮವ್ರಿಗೆ ಸಂಸಾರ ಮಾಡಿಲ್ಲ. ಈಗ ಕ್ಯಾಶುವಲ್ ಆಗಿ ಹಂಗೆ ಯೂಸ್ ಮಾಡ್ತೀವಿ, ಗಂಡನ ಜೊತೆ ಸಂಸಾರ ಮಾಡ್ಲಿಲ್ಲ ಅಂತಂದ್ರೆ ಏನೋ ದೆವ್ವ ಭೂತ ಹಿಡಿದಿರ್ಬೋದು ಅಂತ. ಅವಾಗ ನಮ್ಮ ಮಸ್ಜಿದ್ಗಳಿಗೆ ಕರ್ಕೊಂಡು ಹೋಗ್ತೀವಿ. ಅಮ್ಮವ್ರಿಗೆ ಎಷ್ಟೋ ಜನ ಮಂತ್ರಗಳಿಂದನೂ ಸಹ ಸೈತಾನ್ ಹಿಡಿದಿರ್ಬೋದು ಅಂತ ಕರ್ಕೊಂಡು ಹೋಗ್ತಾರೆ. ಬಹುಶಃ ಇಲ್ಲಿ ಕೋಟೆಗೆಲ್ಲ ಇದ್ದಾಗ ಅದಮ್ ಸಾಬ್ ಅಂತೇಳಿ ಒಬ್ಬ ಇವ್ರು ಇರ್ತಾರೆ, ಫಕೀರ್ ಇರ್ತಾರೆ, ಅದಮ್ ಸಾಬ್ ಅಂತ. ನನ್ಗೆ ಗೊತ್ತಿರೋ ಪ್ರಕಾರ ಅಮ್ಮವರು ಇಷ್ಟು ಆದಿಶಕ್ತಿ ಇದ್ದಾರೆ ಮತ್ತು ಯಾನಗುಂದಿಗೆ ಬರ್ತಾರೆ ಎಂಬುದು ನಾನು ಹೇಳಿದ್ದೇನೆ, ಚರ್ಚೆ ಮಾಡಿದಿಲ್ಲ. ವೀರಬ್ರಹ್ಮೇಂದ್ರ ಸ್ವಾಮಿಗಳು ತಮ್ಮ ಕಾಲಜ್ಞಾನದಲ್ಲೇ ಬರ್ದಿದ್ರಂತೆ. ಅದಕ್ಕಿಂತ ಮುಂಚೆ ಅವರು ಅಲ್ಲದೆ ಇನ್ನೂ 3 ಜನ ಹೇಳಿದ್ರಂತೆ ಭವಿಷ್ಯವಾಣಿ, ಅಮ್ಮವರು ಆದಿಶಕ್ತಿಯಾಗಿ ಬರ್ತಾರೆ ಯಾನಗುಂದಿಗೆ ಅಂತ. ಅದ್ರಲ್ಲಿ ಅದಮ್ ಸಾಹೇಬ್ನು ಒಬ್ರು. ಅಂದ್ರೆ ಇವ್ರ ಬಲ್ಲಿ ಎಲ್ಲ ಮಂತ್ರಗಳು ಚಡಿ ಹೇಟ್ ಹಾಕ್ತಿರ್ಲವ, ಚಡಿ ಹೇಟ್ ಹಾಕುವಾಗ ಇವರು ಬಾತು ಏನಾಗ್ತಾವ, ಮೈ ತುಂಬೆಲ್ಲ ಬಾತುಗಳು ಬರುವುದು, ಬಾಸುಂಡಿಗಳು ಬರುವುದು. ಪಾಪ ಅವ್ರ ಅಮ್ಮ ಅವರು ಅಪ್ಕೊಂಡು ಅಳೋದು ಮಾಡೋದು ಇವೆಲ್ಲ ನಡೀತಿರ್ತಾರೆ. ಅವಾಗ ಅದಮ್ ಸಾಬ್ ಬಲ್ಲಿ ಆತ ಮಂತ್ರ ಸೈತಾನ್ಗಳನ್ನ ಹೊಡಿಸ್ತಾ ಆತನ ಬಲ್ಲಿ ಕರ್ಕೊಂಡು ಬಂದಾಗ ಅವ್ರು ಹೇಳ್ತಾರೆ, ಇವರು ದೈವ ಸ್ವರೂಪನಿದ್ದಾರೆ. ಅದಮ್ ಸಾಬ್ ಫಸ್ಟ್ ಮುಸ್ಲಿಂ ಅವ್ರು ಹೇಳ್ತಾರಂತೆ, ಅಮ್ಮವರು ಒಬ್ಬ ಆದಿಶಕ್ತಿ ಸ್ವರೂಪನಿದ್ದಾರೆ, ಒಂದು ಅಹಿಂಸಾ ತತ್ವ ಬೋಧಕರಿದ್ದಾರೆ ಇವ್ರ ಬಗ್ಗೆ ಬಿಡ್ಬಿಡ್ರಿ ನೀವು, ದೇವರ ಮಗಳು ಅಂತ. ಅವಾಗ ಸ್ವಲ್ಪ ಇವರು ಮನೆಯಲ್ಲಿ ಕೇರ್ ಇದೇನಂತಾರ ಬಿಟ್ಬಿಡ್ತಾರೆ. ಆದ್ರೂ ಸಂಸಾರ ಎಂಬುದು ಇದ್ದೇ ಇರ್ತಲ್ಲ, ತಂದೆ ತಾಯಿಗಳು ಅಷ್ಟು ಈಜಿ ಹೋಗಂಗಿಲ್ಲ. ಅಲ್ಲೇ ಕೋಟ್ರಿಕೆಯಲ್ಲಿ ತುಳಸಮ್ಮ ಅಂತ ಇರ್ತಾರೆ, ಅವ್ರ ಮನೆಗೆ ಹೋಗಿ ಧ್ಯಾನ ಮಾಡ್ತಿರ್ತಾರೆ ಅಮ್ಮವರು ಆ ವಯಸ್ಸಿನಲ್ಲಿ. ಯಾಕಂದ್ರೆ ಬ್ರಾಹ್ಮಿನ್ಸ್ ಮನೆ ಅದು. ಯಾಕಂದ್ರೆ ಈ ಗಂಡ ಇವ್ರು ಬೈತಿದ್ರಲ್ಲ, ಅವ್ರು ಅಳ್ಕೊಂತ ಹೋಗೋದು, ಅಲ್ಲಿ ಇರೋದು, ಅಲ್ಲಿ ಧ್ಯಾನ ಮಾಡೋದು, ಗಿಡಗಳನ್ನ ಹೇರುವುದು. ಅವಾಗ್ಲಿಂದ ಸ್ಟಾರ್ಟ್ ಆಯ್ತು, ಗಿಡಗಳ ಹೇರಿ ಧ್ಯಾನ ಮಾಡೋದು.
ಇವು ಅಮ್ಮವ್ರದ್ದು ದಿನನಿತ್ಯ ನಡ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಏಕಾಂಬರೇಶ್ವರಿಗೆ ಹೋದ್ಮೇಲೆ ಏನಾಯ್ತಂದ್ರೆ ಇನ್ನೊಂದು ಅದಮ್ ಸಾಬ್ ಅಂತ ಹೇಳಿದೆ ನಾನು, ಅಮ್ಮವ್ರ ಬಗ್ಗೆ ಹೇಳಿದರು. ನೆಕ್ಸ್ಟ್ ಇನ್ನು ಯಾರ ಅಂತಂದ್ರೆ ಯಾನಗುಂದಿಗೆ ಬರೋಕ್ಕಿಂತ ಮುಂಚೆ 6 ತಿಂಗಳ ಮುಂಚೆ ಯಾನಗುಂದಿಗೆ ಒಬ್ಬ ಬೀದರ್ ಮಾಣಿಕ್ ಪ್ರಭು ಅಂತಿದ್ರು, ಅಪ್ಪ ಸಾಹೇಬ್ ಅಂತ. ಅಪ್ಪ ಸಾಹೇಬರು ಯಾನಗುಂದಿಗೆ ಬಂದಾಗ ಅಲ್ಲಿ ಕೆಳಗಡೆ ಒಂದು ರಾಮದೇವ್ರ ಮಂದಿರ ಇದೆ. ಅವರು ಪ್ರತಿ 2 ವರ್ಷಕ್ಕೊಮ್ಮೆ ಶ್ರೀಶೈಲಂಗ್ ಬಂದಿದ್ರು. ಸಾರಿ, ಯಾನಗುಂದಿ ನಮ್ಮ ರಾಮರೆಡ್ಡಿ ಅವ್ರ ಮನೆ ಇತ್ತು, ದಳಪತಿ ಅವರು ಭಕ್ತರು ಮನೆಗೆ ಬರ್ತಿದ್ರು ಇವರು. ಹೀಗೆ ಒಂದ್ಸರ್ತಿ ಏನಾಯ್ತು, ಅಮ್ಮ ಅವರು ಬರೋದಂತ 6 ತಿಂಗಳ ಮುಂಚೆ ಅಲ್ಲಿ ಹಿಂಗೆ ಊಟ ಮಾಡಿ ಬೆಟ್ಟೆ ಕುಂತಿದ್ರಂತ. ಹಿಂಗೆ ಆಧ್ಯಾತ್ಮಿಕ ಚರ್ಚೆ ನಡೀತಿದ್ರು. ಆಧ್ಯಾತ್ಮಿಕ ಚರ್ಚೆ ನಡೆದಾಗ ಈ ಬೆಟ್ಟ ಕಡೆ ನೋಡಿ ಒಂದು ಭವಿಷ್ಯವನ್ನು ಹೇಳ್ತಾರೆ. ಯಾರು ಅಮ್ಮವರು? ಯಾರು? ಅಪ್ಪ ಸಾಹೇಬ್ರು, ಬೀದರ್ನ ಮಾಣಿಕ್ ಪ್ರಭು ಅಂತ ಆಶ್ರಮದು ಅಪ್ಪ ಸಾಹೇಬ್ರು ಅಂತ. ಅವರು ಒಂದು ಭವಿಷ್ಯವನ್ನು ಹೇಳ್ತಾರಂತೆ. ಇಲ್ಲಿ 6 ತಿಂಗಳಾದ್ಮೇಲೆ ಒಬ್ಬ ಆದಿಶಕ್ತಿ ಬರ್ತಾರೆ. ಅವ್ನು ವೀರಬ್ರಹ್ಮೇಂದ್ರ ಹೆಂಗ್ ಹೇಳಿದ್ರು ಹಂಗೆ ವೀರಬ್ರಹ್ಮೇಂದ್ರ ಸ್ವಾಮಿ ಅವರು ಆಲ್ರೆಡಿ ಕಾಲಜ್ಞಾನ ಬರ್ದಿದ್ರು. ಅವರು ದಾಖಲೆ ಇತ್ತು, ಬಹಳಷ್ಟು ದಾಖಲೆ ಇತ್ತು. ಇದನ್ನ ರಾಮ್ ರೆಡ್ಡಿ ಮತ್ತೆ ಕೆಲವು ಭಕ್ತರ ನಡುವೆ ಇವ್ರು ಹೇಳ್ತಾರೆ 6 ಮಂತ್ ಬಿಫೋರ್, ಅಮ್ಮರ್ ಬರೋಗಿಂತ 6 ಮಂತ್ ಬಿಫೋರ್ ಸ್ವಲ್ಪ ದಿವಸಗಳಲ್ಲಿ ಅವರನ್ನು ರಕ್ಷಣೆ ಕೊಡ್ಬೇಕು. ರಕ್ಷಣೆ ಕೊಟ್ಟಲೆ ಅವ್ರು ಇಡೀ ವಿಶ್ವಕ್ಕೆ ಒಂದು ಅಹಿಂಸಾ ತತ್ವವನ್ನು ಬೋಧನೆ ಮಾಡ್ತಾರೆ. ಒಂದು ಆದಿಶಕ್ತಿ ಸ್ವರೂಪನಾಗಿ ಬರ್ತಾಳೆ. ನಾವು ಅವರನ್ನು ಗುರುತಿಸಿ ನಾವು ಸಂರಕ್ಷಿಸ್ಬೇಕಂತ ಹೇಳ್ತಾರೆ. 2 ಆಯ್ತು. ಫಸ್ಟ್ ಯಾರು ಒರಿಜಿನಲ್ ಆಗಿ ತಂದೆ ತಾಯಿಗೆ ಹೇಳಿದ್ರು? ಯಾರು? ಅದಮ್ ಸಾಹೇಬ್ರು. ಇಲ್ಲಿ ಯಾನಗುಂದಿ ಭಕ್ತರಿಗೆ, ರಾಮ್ ರೆಡ್ಡಿ ಅವ್ರ ಕುಟುಂಬ ಭಕ್ತರಿಗೆ ಹೇಳಿದ್ರು ಯಾರು? ಇವರು ಮಾಣಿಕ್ ಪ್ರಭು ಆಶ್ರಮ ಅಪ್ಪ ಸಾಹೇಬ್ರು. ಏನ್ರಿ? ಅದೇ ನಂತರ ಕೃಷ್ಣ ಪಗಡೇಲೆ ಕೃಷ್ಣ ಅಂತವ್ರು ಇದ್ದಾರೆ. ಅವರು ಒಬ್ಬ ದಿವ್ಯ ಭವಿಷ್ಯಕಾರರು. ಅವ್ರು ಸಹ ಹೇಳ್ತಿದ್ದಾರಂತೆ ಕೆಲವು ವರ್ಷಗಳ ನಂತರ ಇಲ್ಲಿಗೆ ಒಬ್ಬ ಆದಿಶಕ್ತಿ ಸ್ವರೂಪಿ ಬಂದರು. ಈ 4 ಜನ ಅಮ್ಮವ್ರ ಬಗ್ಗೆ ಭವಿಷ್ಯ ನುಡಿದವ್ರೆ. ಈ ಸ್ಥಳೀಯ ಭಕ್ತರು ಇದಕ್ಕೆ ಸಾಕ್ಷಿ ಆಗಿದ್ದಾರೆ. ಏನ್ ಸರ್? ವೀರಬ್ರಹ್ಮೇಂದ್ರ ಸ್ವಾಮಿ ದಾಖಲೆನೇ ಅದ. ನಾವು ಅವರ ಸಂಕಲ್ಪದಿಂದನೇ ಎಲ್ಲಾ ನಡೀತಾ ಇದೆ. ಅದಕ್ಕೋಸ್ಕರ ವೀರಬ್ರಹ್ಮೇಂದ್ರ ಸ್ವಾಮಿ ಗುಡಿನೂ ಕಟ್ಟಿಸಿದ್ರು. ಮತ್ತೆ ಅಮ್ಮವರ ಸಂಕಲ್ಪದಿಂದ ಈಗ ಕೋಟಿ ಲಿಂಗಗಳು ನಡೆದಾವೆ. ಏನ್ ಸರ್? ಇವು ಹಿಸ್ಟ್ರಿ. ಹೀಗೆ ಏಕಾಂಬರೇಶ್ವರಲ್ಲಿ ಅವರು ಇದ್ದಾಗ, ಧ್ಯಾನದಲ್ಲಿ ಇದ್ದಾಗ ಮಾಣಿಕ್ಯಪ್ಪರು ಗೊತ್ತಾಗ್ತದೆ ಇವ್ರು ಅಲ್ಲಿ ಇದ್ದಾರೆ ಅಂತೇಳಿ. ಹೋದಾಗ ಅಮ್ಮವರು ಅಲ್ಲಿ ನೀರಿನಲ್ಲಿ ಸ್ನಾನ ಮಾಡುವಾಗ, ಹೊಳ ಇರ್ತಲ್ಲ, ಸ್ನಾನ ಮಾಡುವಾಗ ಇವರು ಎಲ್ಲ ಬಟ್ಟೆಗಳನ್ನ ನೀ ಹೆಂಗ್ ಬರ್ತೀನಿ ಮೇಡಮ್ ಅಂತ. ಯಾರು? ಮಾಣಿಕ್ಯಪ್ಪ. ಭೌತಿಕ ಸಂಬಂಧದಲ್ಲಿ ಗಂಡ, ಅವ್ರ ಹಸ್ಬೆಂಡ್ ಭೌತಿಕ ಸಂಬಂಧದಲ್ಲಿ ಮಾಣಿಕ್ಯಪ್ಪ ಮದ್ವೆ ಆಗಿರ್ತದ. ಮದ್ವೆ ಆದ್ಮೇಲೆ ಇವೆಲ್ಲ ಆದ್ಮೇಲೆ ಜಬರ್ದಸ್ತಿ ಇವರು ಮಾಡ್ತಾರೆ. ಮಾಡಿದ್ಮೇಲೆ ಇವರು ಆಧ್ಯಾತ್ಮಿಕ ಸಾಯ್ಬೇಕೆಂಬ ತತ್ವದಲ್ಲಿ ಹೋಗ್ತಾರೆ. ಸಾಯ್ಬೇಕು ಅಂದ್ರೂ ಮದ್ವೆ ಮಾಡ್ತಾರ. ಮದ್ವೆ ಮಾಡಿದ್ಮೇಲೆ ಇವರು ಸಾಯ್ಬೇಕಂತೇಳಿ ಬಿಟ್ಟು ಸಂಸಾರ ಮಾಡಂಗ್ ಸಾಯ್ಲಿಕ್ಕೆ ಹೋಗ್ತಿರ್ತಾರೆ. ಆದ್ರೆ ಎಲ್ಲೆಲ್ಲಿ ಅವ್ರು ಸಾಯ್ಲಿಕ್ಕೆ ಹೋಗ್ತಿರ್ತಾರೋ ಹುತ್ತಗಳ ಮೇಲೆ ಮಲಗ್ತಂತ ಯಾವ್ದಾದ್ರು ಹಾವು ಬಂದು ಎಲ್ಲೆಲ್ಲಿ ಸಾಯ್ಬೇಕಂತಾರ ಅಲ್ಲೆಲ್ಲಿ ಪವಾಡಗಳು. ಏನ್ ಸರ್? ಈಗ ನೀವು ಹೇಳೋ 4 ಪವಾಡ ಅವೇ. ಮತ್ತು ಇವು ಬಳೆಗಳು ಇವ್ರು ಸೇವಿಸ್ತಾರಂತೆ. ಆದ್ರೂ ಏನೂ ಆಗಂಗಿಲ್ಲ. ಅದೊಂದು ದೈವ ಸಂಕಲ್ಪ. ಹಿಂಗಾಗಿ ಏನ್ ಮಾಡ್ತಾರೆ, ಅವರು ಮನೆಯಲ್ಲಿ ಹೆಂಗಾದ್ರು ಜನ ಮಾಡಂಗಿಲ್ಲ ಅಂತೇಳಿ ಗಿಡ ಮರಗಳ ಹೇರಿ ಅವ್ರು ಧ್ಯಾನ ಮಾಡಿದ್ರು. ಯಾಕೆ ಯಾರು ನೋಡ್ಬಾರ್ದು, ಏನ್ ಮಾಡಬಾರ್ದು ಅಂತೇಳಿ. ಏಕಾಂಬರೇಶ್ ಯಾವಾಗ ಇವ್ರ ಬಟ್ಟೆಗಳು ಕಂಡು ಹೋದ್ರು ಮಾಯ ಹಾಕ್ಬಿಡ್ತಾರಂತ ಅಮ್ಮವ್ರನ್ನ. ಮಾಯ ಆಗಿ ಅಲ್ಲಿಂದನೇ ಪ್ರಾರಂಭ ಆಗ್ತಾವ. ಅಡವಿಗಳಿಗೆ ಹೋಗಿ ಅವ್ರ ಧ್ಯಾನದಲ್ಲೇ ಇರೋದು. ಹಿಂಗೆ ಹೋಗ್ತಾ ಗುರುಮೆಟ್ಕಲ್ನು ಹೋಗಿದ್ರಂತ. ಎಲ್ಲ ಅಡವಿಗಳಿಗೆ ಹೋಗಿ ಗುರುಮೆಟ್ಕಲ್ನು ಹೋಗಿದ್ರು. ಅಲ್ಲಿ ಶಾಂತವೀರ ಸ್ವಾಮಿ ಅವರು ಇದ್ರು. ಶಾಂತವೀರ ಸ್ವಾಮಿ ಅವರು ಸಹ ಬಹಳಷ್ಟು ಜಾಸ್ತಿ ಪರೀಕ್ಷೆ ಮಾಡ್ಯಾರಂತ ಅಮ್ಮ. ಏನ್ ಸರ್? ಅವಾಗ ಏನಿತ್ತಂದ್ರೆ ಬಹಳ ವರ್ಷಗಳ ನಂತರ ಅಲ್ಲೊಂದು ಕಾಸ ಮಠದಲ್ಲಿ ಒಂದು ದೇವಿ ಇದೆ, ಗುಡಿ ಇದೆ. ಆ ದೇವಿ ಗುಡಿಯನ್ನ ಏನೋ ಒಂದು ಕಾರಣಾಂತರಗಳಿಂದ ಬಂದ್ ಮಾಡಿದ್ರು, ಲಾಕ್ ಮಾಡಿದ್ರು. ಅನೇಕ ವರ್ಷಗಳಾಗಿದ್ವು ಅಂತ, ಶತಮಾನಗಳಾಗಿದ್ವು ಅಂತ. ದೇವಾಲಯ ಬಂದ್ ಮಾಡಿ ಅನೇಕ ವರ್ಷಗಳಾಗಿ ಕಾಸ ಮಠದಲ್ಲಿ ಗುಹೆ ಇತ್ತಂತ. ಗುಹೆ ಇದೆ, ದೇವಿ ಗುಡಿ ಇದೆ. ಅಲ್ಲಿ ಏನು ಸಂಕಲ್ಪನೆ ಇತ್ತಂದ್ರೆ ಆ ಊರಾಗ ಏನೋ ಗುರುಮಠಕಲ್ನಲ್ಲಿ ಏನೋ ಆಪತ್ತು ಬಂದಾಗ ಅದು ಗುಡಿನ ಮುಚ್ಚಿದ್ರು. ಆ ಗುಡಿನ ಓಪನ್ ಮಾಡಿದ್ರೆ ಮತ್ತೆ ಆಪತ್ತು ಸ್ಟಾರ್ಟ್ ಆಗುತ್ತೆ ಅಂತ ಆ ರೀತಿ ಒಂದು ನಂಬಿಕೆ.